ಅಡ್ಮಿಷನ್ ತಗೊಳಕ್ ರೆಡಿ ಇದ್ದೀರಾ? ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡದೆ ಏನಾದ್ರೂ ಅಡ್ಮಿಷನ್ ತಗೊಂಡ್ರೆ ಮುಂದೆ ನಿಮ್ಗೆ ರಿಗ್ರೆಟ್ ಕೂಡ ಆಗ್ಬಹುದು. ಇಂಡಿಯಾದಲ್ಲಿ ತುಂಬಾ ಸ್ಟೂಡೆಂಟ್ಸ್ ರಾಂಗ್ ಕಾಲೇಜ್ ನ ಚೂಸ್ ಮಾಡಿ ದುಡ್ಡನ್ನ ಕಳ್ಕೊಂಡಿರ್ತಾರೆ, ಫೇಕ್ ಸರ್ಟಿಫಿಕೇಟ್ ನ ತಗೊಂಡಿರ್ತಾರೆ, ಹಾಗೆ ಜಾಬ್ ಇಲ್ಲದೆ ಮನೆಯಲ್ಲಿ ಕುತ್ಕೊಂಡಿರ್ತಾರೆ. ಸೊ ನಾನ್ ಇವತ್ತು ನಿಮ್ಗೆ ಕಂಪ್ಲೀಟ್ ಚೆಕ್ ಲಿಸ್ಟ್ ಬಿಫೋರ್ ಟೇಕಿಂಗ್ ಅಡ್ಮಿಷನ್ ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂತಾನೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ ಎಲ್ಲ ಕಾಲೇಜಸ್ ಸೇಮ್ ಕ್ವಾಲಿಟಿಯಲ್ಲಿ ಇರಲ್ಲ. ಈಗ ಎಕ್ಸಾಂಪಲ್, ಸಮ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇರಲ್ಲ, ಸಮ್ ಕಾಲೇಜಸ್ ಗೆ ಅಪ್ರೂವಲ್ ಇರಲ್ಲ, ಇನ್ನ ಸಮ್ ಕಾಲೇಜಸ್ ಅಲ್ಲಿ ಇಂಟರ್ನ್ಶಿಪ್ ಇರಲ್ಲ. ಸ್ವಲ್ಪ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಜನ ಆಡ್ಸ್ ನೋಡಿ ಕಾಲೇಜ್ಗೆ ಜಾಯ್ನ್ ಆಗಿದ್ರೆ, ಇನ್ನೂ ಸ್ವಲ್ಪ ಜನ ಬೇರೆಯವ್ರ ಮಾತು ಕೇಳಿ ಕಾಲೇಜ್ಗೆ ಜಾಯ್ನ್ ಆಗಿರ್ತಾರೆ. ಲೇಟರ್ ಜಾಬ್ ಸಿಕ್ಕಿಲ್ಲ ಅಂದಾಗ ರಿಗ್ರೆಟ್ ಮಾಡ್ಕೋತಾರೆ, ಅಯ್ಯೋ ನಂಗೆ ಜಾಬ್ ಸಿಕ್ಕಿಲ್ಲ ಅಂತ. ಸೊ ಅದಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ವೆರಿ ಇಂಪಾರ್ಟೆಂಟ್ ಅಂತಾನೆ ಈ ವಿಡಿಯೋನ ಮಾಡ್ತಾ ಇರೋದು. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ರೂವಲ್. ಇದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಇದನ್ನೇನಾದ್ರೂ ನಾವು ಇಗ್ನೋರ್ ಮಾಡಿದ್ರೆ ತುಂಬಾ ದೊಡ್ಡ ಮಿಸ್ಟೇಕ್ ಆಗ್ಬೋದು. ನೀವ್ ಇದ್ರಲ್ಲಿ ಏನ್ ಚೆಕ್ ಮಾಡ್ಬೇಕಂದ್ರೆ ಗವರ್ಮೆಂಟ್ ರೆಕಗ್ನೈಸೇಷನ್ ಹಾಗೆ ಪ್ರಾಪರ್ ಕೌನ್ಸಿಲಿಂಗ್ ಅಪ್ರೂವಲ್ ನ. ಸಿಂಗಿಗಾದ್ರೆ INC ಅಪ್ರೂವಲ್ ಇರಬೇಕು. INC ಅಂತ ಹೇಳಿದ್ರೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಅಂತ ಹೇಳಿ ಅದ್ರದ್ದು ಅಪ್ರೂವಲ್ ಬೇಕು. ಹಾಗೆ ಪ್ಯಾರಾಮೆಡಿಕಲ್ ಗಾದ್ರೆ ಸ್ಟೇಟ್ ಅಥಾರಿಟಿ ಅಥವಾ ರಿಲೆವೆಂಟ್ ಹೆಲ್ತ್ ಕೌನ್ಸಿಲಿಂಗ್ ರೂಲ್ಸ್ ಅಪ್ರೂವಲ್ ಬೇಕು. ಸೊ ಪ್ಲೀಸ್ ಡೈರೆಕ್ಟ್ ಕಾಲೇಜಿಗೆ ಕೇಳಕ್ ಹೋಗ್ಬೇಡಿ, ಅಫಿಷಿಯಲ್ ಪ್ರೂಫ್ ನ ಚೆಕ್ ಮಾಡಿ. ಈಗ ನೆಕ್ಸ್ಟ್ ಒನ್ ಇಂಟರ್ನ್ಶಿಪ್. ಮೆಡಿಕಲ್ ಫೀಲ್ಡ್ ಅಲ್ಲಿ ಥಿಯರಿ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ಅದ್ರ ಜೊತೆಗೆ ನಮಗೆ ಪ್ರಾಕ್ಟಿಕಲ್ ಮೀನ್ಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರಲ್ಲಿ ನೀವ್ ಏನೇನ್ ಚೆಕ್ ಮಾಡ್ಬೇಕಂದ್ರೆ ಇವ್ರು ಕಂಪಲ್ಸರಿಯಾಗಿ ಇಂಟರ್ನ್ಶಿಪ್ ನ ಕೊಡ್ತಾರೋ ಇಲ್ವೋ, ಯಾವ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಟ್ರೈನಿಂಗ್ ಕೊಡ್ತಾರೆ, ಡೈರೆಕ್ಟ್ ಪೇಷಂಟ್ ಎಕ್ಸ್ಪೋಜರ್ ಸಿಗುತ್ತೋ ಇಲ್ವೋ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನರಲಿ ಗುಡ್ ಕಾಲೇಜಸ್ ಅಂದ್ರೆ ಹಾಸ್ಪಿಟಲ್ ಟೈಅಪ್ ಇರುತ್ತೆ. ಸೊ ನಮ್ಗೆ ಅವಾಗ ರಿಯಲ್ ಟೈಮ್ ಪ್ರಾಕ್ಟೀಸ್ ಕೂಡ ಸಿಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಮಾಡ್ಕೊಂಡು 85% ತಗೊಂಡಿರ್ತೀರಾ, ಬಟ್ ಕೆಲಸ ಮಾಡ್ಬೇಕನ್ನೋ ಟೈಮಲ್ಲಿ ಕಾನ್ಫಿಡೆನ್ಸ್ ಇರಲ್ಲ. ನೆಕ್ಸ್ಟ್ ಬಿಗ್ ಟ್ರ್ಯಾಪ್ ಫೀಸ್. ತುಂಬಾ ಕಾಲೇಜ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಜಾಯಿನ್ ಆಗ್ಬೇಕಾದ್ರೆ ತುಂಬಾ ಕಮ್ಮಿ ಫೀಸ್ ನ ಹೇಳಿರ್ತಾರೆ. ಅದಾದ್ಮೇಲೆ ದಿನ ಹೋಗ್ತಾ ಹಿಡನ್ ಚಾರ್ಜಸ್ ನ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಜಾಯಿನ್ ಆಗೋಕ್ಕಿಂತ ಮುಂಚೆ ಈ ಕೋರ್ಸ್ ಕಂಪ್ಲೀಟ್ ಆಗೋಕೆ ಫೀಸ್ ಎಷ್ಟಿರುತ್ತೆ, ಹಾಸ್ಟೆಲ್ ಫೀಸ್ ಎಷ್ಟಿರುತ್ತೆ, ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ, ಅಥವಾ ಎನಿ ಅದರ್ ಚಾರ್ಜಸ್ ಏನೇನಿರುತ್ತೆ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ಜಾಯಿನ್ ಆದ್ರೆ ಬೆಸ್ಟ್. ಈಗ ನಿಮ್ಗೊಂದು ಜನರಲ್ ಐಡಿಯಾ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ, ಈಗ ಸರ್ಟಿಫೈಡ್ ಕೋರ್ಸಸ್ ಆದ್ರೆ ಸ್ವಲ್ಪ ಲೋ ಫೀಸ್ ಇರುತ್ತೆ, ಇನ್ನು ಡಿಪ್ಲೊಮಾ ಕೋರ್ಸಸ್ಗೆ ಮೀಡಿಯಂ ಇರುತ್ತೆ, ಹಾಗೆ ಡಿಗ್ರಿ ಫೀಸಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಫೀಸ್ ಸ್ಟ್ರಕ್ಚರ್ ಕಾಲೇಜಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ರಿಟರ್ನ್ ಫೀಸ್ ಸ್ಟ್ರಕ್ಚರ್ ನ ತಗೊಳ್ಳೋದು ಯಾವತ್ತೂ ಮರೆಯಕ್ ಹೋಗ್ಬೇಡಿ. ನೆಕ್ಸ್ಟ್ ಕಾಲೇಜ್ ಕ್ವಾಲಿಟಿ. ಇದ್ರಲ್ಲಿ ಏನ್ ಚೆಕ್ ಮಾಡ್ಬೇಕಂದ್ರೆ ಲ್ಯಾಬ್ ಕ್ವಾಲಿಟಿ ಇದೆಯಾ, ಇಕ್ವಿಪ್ಮೆಂಟ್ ಇದೆಯಾ, ಕ್ವಾಲಿಫೈಡ್ ಟೀಚರ್ಸ್ ಇದಾರಾ. ಮೆಡಿಕಲ್ ಫೀಲ್ಡ್ ಅಂದ್ರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದ್ದಂಗೆ, ಲ್ಯಾಬೇ ಇಲ್ಲ ಅಂತ ಹೇಳಂದ್ರೆ ನಿಮ್ ಲರ್ನಿಂಗ್ ಕಂಪ್ಲೀಟ್ ಆಗಲ್ಲ. ಸೊ ಬಿಫೋರ್ ಜಾಯ್ನಿಂಗ್ ಕಾಲೇಜ್ ನ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನೋಡಿ, ಫೋಟೋ ನೋಡಿ ಜಾಯ್ನ್ ಆಗಕ್ ಹೋಗ್ಬೇಡಿ. ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್. ಕಾಲೇಜಲ್ಲಿ ಕೇಳ್ಬೇಕು ಹಾಸ್ಪಿಟಲ್ ಟೈಅಪ್ ಇದೆಯಾ, ಆಫ್ಟರ್ ಇಂಟರ್ನ್ಶಿಪ್ ಆದ್ಮೇಲೆ ಜಾಬ್ ಆಪರ್ಚುನಿಟಿ ಏನಾದ್ರು ಕೊಡ್ತೀರಾ. ರಿಯಾಲಿಟಿ ಏನಂದ್ರೆ ಯಾರು ಪ್ಲೇಸ್ಮೆಂಟ್ ನ ಗ್ಯಾರಂಟಿ ಆಗಿ ಕೊಡಲ್ಲ. ಆದ್ರೆ ಸ್ವಲ್ಪ ಗುಡ್ ಕಾಲೇಜಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗೈಡೆನ್ಸ್ ಕೊಡ್ತಾರೆ, ಹಾಗೆ ಇಂಟರ್ವ್ಯೂಗೆ ಸಪೋರ್ಟ್ ಕೂಡ ಕೊಡ್ತಾರೆ. ಸೊ ನಾನ್ ನಿಮ್ಗೆಲ್ಲ ಹೇಳೋದೇನಂದ್ರೆ ಅಡ್ಮಿಷನ್ ಮಾಡ್ಸೋದು ಬರೀ ಜಾಯ್ನಿಂಗ್ ಆಗಿರಲ್ಲ, ನಿಮ್ ಫ್ಯೂಚರ್ ಕೂಡ ಆಗಿರುತ್ತೆ. ಸೊ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಅರ್ಜೆಂಟ್ ಅಲ್ಲಿ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಫ್ರೆಂಡ್ಸ್ ಜಾಯ್ನ್ ಆದ್ರು ಅಂತ ನೀವು ಜಾಯ್ನ್ ಆಗಕ್ ಹೋಗ್ಬೇಡಿ. ಆಡ್ಸ್ ನ ನೋಡಿ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ಇನ್ಸ್ಟೆಡ್ ವೆರಿಫೈ ಮಾಡ್ಕೊಳ್ಳಿ, ಕಂಪೇರ್ ಮಾಡಿ, ದೆನ್ ಥಿಂಕ್ ಮಾಡಿ ಡಿಸಿಷನ್ ನ ತಗೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆ ಕೂಡ ಶೇರ್ ಮಾಡಿ. ಇದೇ ತರ ನರ್ಸಿಂಗ್ ಹಾಗೆ ಪ್ಯಾರಾಮೆಡಿಕಲ್ ಗೈಡೆನ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next video. Until then, bye.